ಕೆಆರ್ಎಸ್ ಕನ್ನಂಬಾಡಿ ಅಣೆಕಟ್ಟೆ ಬಳಿ ಯಾವುದೇ ಕಾರಣಕ್ಕೂ ಟ್ರಯಲ್ ಬ್ಲಾಸ್ಟ್ ನಡೆಸದಂತೆ ಜಿಲ್ಲಾಡಳಿತಕ್ಕೆ ರೈತ ಸಂಘ ಖಡಕ್ ಎಚ್ಚರಿಕೆ ನೀಡಿ ಪ್ರತಿಭಟನೆ ನಡೆಸಿದರು. ರೈತ ಸಂಘದ ರಾಜ್ಯಾಧ್ಯಕ್ಷ ಬಡಗಲಪುರ ನಾಗೇಂದ್ರ ಹಾಗೂ ಮಂಡ್ಯ ಜಿಲ್ಲಾಧ್ಯಕ್ಷ ಕೆಂಪುಗೌಡ ನೇತೃತ್ವದಲ್ಲಿ ಕೆಆರ್ಎಸ್ ಪ್ರವೇಶ ದ್ವಾರದ ಬಳಿ ಪ್ರತಿಭಟನೆ ನಡೆಸಿದ ನೂರಾರು ರೈತರು ಯಾವುದೇ ಕಾರಣಕ್ಕೂ ಟ್ರಯಲ್ ಬ್ಲಾಸ್ಟ್ ನಡೆಸದಂತೆ ಘೋಷಣೆ ಕೂಗಿ ಜಿಲ್ಲಾಡಳಿತವನ್ನು ಆಗ್ರಹಿಸಿದರು. ಟ್ರಯಲ್ ಬ್ಲಾಸ್ಟ್ನಿಂದ ಕನ್ನಂಬಾಡಿ ಅಣೆಕಟ್ಟೆಗೆ ಧಕ್ಕೆಯಾಗಲಿದ್ದು, ಸ್ವಲ್ಪ ಹೆಚ್ಚು ಕಮ್ಮಿಯಾದರೂ ಅಣೆಕಟ್ಟೆಗೆ ಅಪಾಯ ಬಂದೊದಗಬಹುದಾಗಿ ಪ್ರತಿಭಟನಾ ನಿರತ ರೈತರು ಆತಂಕ ವ್ಯಕ್ತಪಡಿಸಿದರು. ಟ್ರಯಲ್ ಬ್ಲಾಸ್ಟ್ಗೆ ರೈತರ ತೀವ್ರ ವಿರೋಧದ ನಡುವೆಯೂ ಗಣಿ ಮಾಲೀಕರ ಕುಮ್ಮಕ್ಕಿಗೆ ಮಣಿದು ಸರ್ಕಾರ ಹಾಗೂ ಜಿಲ್ಲಾಡಳಿತ ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗಿದೆ. ಕೂಡಲೇ ಟ್ರಯಲ್ ಬ್ಲಾಸ್ಟ್ನ ಸಿದ್ಧತೆಯನ್ನು ನಿಲ್ಲಿಸಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದರು. ಒಂದು ವೇಳೆ ಜಿಲ್ಲಾಡಳಿತ ಟ್ರಯಲ್ ಬ್ಲಾಸ್ಟ್ಗೆ ಮುಂದಾಗಿದ್ದೇ ಆದಲ್ಲಿ ಪ್ರತಿಭಟನೆಯನ್ನು ತೀವ್ರಗೊಳಿಸುವುದಾಗಿ ಎಚ್ಚರಿಕೆ ನೀಡಿದರು. ನಿನ್ನೆ ಒಂದು ಭರವಸೆ ಕೊಟ್ಟಿದ್ರು, ತಾತ್ಕಾಲಿಕವಾಗಿ ಮಾಡಲ್ಲ ಅಂತೇಳಿ. ಇವತ್ತಾಗಲೇ ಗುಳಿ ತೆಗೆಯುವಂಥ ಕೆಲಸ ಎಲ್ಲ ಮಾಡ್ತಿದ್ದಾರೆ. ಏನು ಹೇಳ್ತೀವಿ? ಇಲ್ಲಿರುವಂಥ ಕಾರ್ಯಾಂಗ ಬ್ರಿಟಿಷರಿಗಿಂತ ಹೆಚ್ಚು ಮಿಸ್ಲೀಡ್ ಮಾಡ್ತಾರೆ. ಕಾವೇರಿ ಡ್ಯಾಮ್ಗೆ ಅಪಾಯ ಆಗುತ್ತೆ ಅಂದರೆ ಕಾವೇರಿ ನೀರಾವರಿ ಅಧಿಕಾರಿ ಬಂದು ನಾವು ಮಾಡಿಸಲ್ಲ. ಕಾವೇರಿ ನೀರಾವರಿ ಅಧಿಕಾರಿಗಳೇ ದುಡ್ಡು ಕೊಟ್ಟು ಕರೆಸಬೇಕು. ಈಗ ಅವರೇನು ಹೇಳ್ತಾರೆ, ನೀವು ಕೊಟ್ಟಂಥ ವಿಷಯಗಳದ್ದು ಪತ್ರವನ್ನು ನಾವು ಮೇಲಧಿಕಾರಿಗೆ ಮಾಡ್ತಿದ್ದೀವಿ, ಇಲ್ಲಿ ಏನು ಕುಳಿ ಮಾಡ್ತಿದ್ರೆ ಏನು ಕೆಲಸ ಮಾಡ್ತಿದ್ರೆ ಅದು ಮೈನ್ಸ್ ಆ್ಯಂಡ್ ಜಿಯಾಲಜಿ ನಮ್ಮ ಇಲಾಖೆ ಸಂಬಂಧಪಟ್ಟದ್ದು ಅಂದರೆ ಒಬ್ರಿಗೊಬ್ಬರು ಇಂಟರ್ಲಿಂಕ್ ಇದೆ. ಒಬ್ಬರ ಮೇಲೆ ಎತ್ತಾಕ್ಬಿಟ್ಟು ಒಂಥರ ಕಳ್ಳಾಟ ಆಡ್ದಂಗೆ ಆಡ್ತಾಯಿದ್ದಾರೆ. ಅದರಿಂದ ಇದನ್ನು ನೆನ್ನೆ ಒಪ್ಕೊಂಡಿರೋದಕ್ಕೆ ವ್ಯತಿರಿಕ್ತವಾಗಿ ಮಾಡ್ತಿರೋದನ್ನ ಮೊದಲನೇದೇ ನಾವು ಖಂಡಿಸ್ತೀವಿ. ಈಗ ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಾಡಲಿ, ಅದು ಕಾವೇರಿ ನೀರಾವರಿ ನಿಗಮ ಮಾಡಲಿ, ಇನ್ಯಾರೋ ಮಾಡಲಿ, ಇಲ್ಲಿ ಜಿಲ್ಲೆಗೆ ಆಡಳಿತ ಮುಖ್ಯಸ್ಥ ಡಿ ಸಿಗೆ ಒಂದು ರೆಪ್ರೆಸೆಂಟೇಷನ್ ಕೊಡ್ತೀವಿ. ಅವ್ರ ಅಭಿಪ್ರಾಯ ತಿಳ್ಕೊಳ್ತೀವಿ. ಅವರು ನಮ್ಮ ಪೂರ್ವಕವಾಗಿ ಸ್ಪಂದಿಸ್ತಾ ಇದ್ದರೆ ನಾವು ಒಂದು ದೊಡ್ಡ ಚಳವಳಿಯನ್ನು ರೂಪಿಸ್ತೀವಿ. ಈಗ ಭೇಟಿ ಮಾಡೋಕ್ಕೆ ಹೋಗ್ತೀವಿ. ಈಗ ಡಿ ಸಿನ ಭೇಟಿ, ನಾಗರಿಕವಾಗಿ ನಮ್ಮ ಜಿಲ್ಲಾಧಿಕಾರಿಗಳನ್ನ ಭೇಟಿ ಮಾಡೋಕ್ಕೆ ಹೋಗ್ತಿದ್ದೀವಿ. ಡಿ ಸಿಯಿಂದ ನಮಗೆ ಯಾವ ಥರ ಸ್ಪಂದನ ಬರುತ್ತೆ, ಪ್ರತಿಕ್ರಿಯೆ ಬರುತ್ತೆ, ಅದು ನೋಡಿ ಮುಂದಿನ ನಿರ್ಧಾರ ಅಲ್ಲೇ ಮಾಡ್ತೀವಿ. ಓಕೆ. ನಾವು ಅರೆಸ್ಟ್ ಆಗಿ ಹೋಗೋಣ, ಜೈಲಿಗೆ ಹೋಗಿ ನಡೆಯುತ್ತೆ ಹೋಗ್ಬೇಕು, ಅದು ಅಲ್ವಾ? ಸೊ ಆ ಥರ ಎಫೆಕ್ಟಿವ್ ಕಾರ್ಯಕ್ರಮ ಹಾಕಬೇಕು ಅಂದರೆ ಒಂದು 5 ಜನ ಕುಂತು ಪ್ರತ್ಯೇಕವಾಗಿ ಮಾತಾಡಬೇಕು. ಇಂಟೆಲಿಜೆನ್ಸ್ ಅವ್ರು ಇರ್ತಾರೆ, ಯಾರ್ಯಾರು ಇರ್ತಾರೆ, ಮಾಧ್ಯಮಗಳು ಡಿಸ್ಕ್ಲೋಸ್ ಆಗ್ತದೆ. ಒಂದು 5 ಜನ ಸೆಲೆಕ್ಟ್ ಮಾಡ್ಕೊಂಡು ಅದನ್ನು ಡೈರೆಕ್ಷನ್ಗೆ ಹೋಗ್ಬೇಕಾಗುತ್ತೆ ಅಲ್ವಾ? ಯಾಕಂದರೆ ಇಲ್ಲ ಇಲ್ಲಿ ಬಹಿರಂಗವಾಗಿ ಚರ್ಚೆ ಮಾಡೋದ್ರಿಂದ ಡೆಮಾಕ್ರೆಟಿಕ್ ಅದು, ನಾವೇನು ಇದಲ್ಲ. ನಾವು ಎಫೆಕ್ಟಿವ್ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಯಾಕಂದರೆ ಇಲ್ಲಿ ಯಾರು ಇರ್ತಾರೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ, ಜಿಲ್ಲಾ ಉಸ್ತುವಾರಿ ಮಂತ್ರಿಗೆ, ಜಿಲ್ಲೆಯ ಎಲ್ಲ ಜನಪ್ರತಿನಿಧಿಗಳಿಗೆ, ಮಂಡ್ಯ ಜಿಲ್ಲಾ ಎಂಪಿಗೆ ಅಯ್ಯಯ್ಯೋ ಬೇಕೇ ಬೇಕು, ಬೇಕೇ ಬೇಕು, ಸರ್ಕಾರಕ್ಕೆ ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು,